ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಏನಂದರೆ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 4:30 ಆಗ್ತಾ ಬಂತು. ಸೊ ಏನಂದರೆ ನಾಳೆ ನಾವು ಅತ್ತೆ ಮಾವ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಜನ ಕೇಳ್ತಾ ಇದ್ವಿ ಅತ್ತೆ ಮಾವ ಮನೆಯಿಂದ ಬ್ಲಾಗ್ ಮಾಡಿ ಅಂತ. ಸೊ ಅದಕ್ಕೆ ಏನಂದರೆ ಪ್ಲ್ಯಾನ್ ಎಲ್ಲ ಏನು ಮಾಡಿರಲಿಲ್ಲ, ಹೋಗೋಣ ಹಿಂಗೆ ಅಂದ್ಬಿಟ್ಟು ಇವಾಗ ಜಸ್ಟ್ ಡಿಸೈಡ್ ಮಾಡಿದ್ವಿ. ಹೋಗ್ತೀನಿ, ಅದು ಕೂಡ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಮತ್ತು ಇವಾಗ ಸ್ವಲ್ಪ ಕೆಲಸ ಆಯಿತು, ಮಾಡ್ತಾಯಿದ್ದೆ. ಸೊ ಜಿಯನ್ ಮಲಗಿದ್ದಾನೆ. ಜಿಯನ್ ಮಲ್ಕೊಂಡಲ್ಲೇ ನನಗೆ ಟೈಮ್ ಸಿಗೋದು ಕೆಲಸ ಮಾಡೋದಕ್ಕೆ. ಸೊ ಸ್ನಾನ ಎಲ್ಲ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ ಬಂದು ಕುತ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಸಿಕ್ಕಾಪಟ್ಟೆ ಸೆಕೆ ಇದೆ. ಫುಲ್ ತಣ್ಣೀರ ಸ್ನಾನ ಮಾಡೋಕ್ಕಾಗಲ್ಲ, ಕೋಲ್ಡ್ ಅನಿಸುತ್ತೆ. ಬಿಸಿನೀರ ಸ್ನಾನ ಮಾಡಿದ್ರೆ ಬಂದ ತಕ್ಷಣ ಸೆಕೆ ಆಗುತ್ತೆ. ಏನು ಮಾಡೋದೇ ಗೊತ್ತಿಲ್ಲ. ಸೊ ಒನ್ ಟಿಪ್ ಹೇಳಬೇಕು ಅಂದರೆ, ನೀವೇನಾದ್ರು ಸ್ನಾನ ಮಾಡಿದ್ಮೇಲೆ ತಲೆಗೆ ಕಾಟನ್ ಅಥವಾ ಈ ಥರ ಮೈಕ್ರೋ ಫೈಬರ್ ಟವಲ್ ಯೂಸ್ ಮಾಡಿ. ಆವಾಗ ನಿಮ್ಮದು ಹೇರು ಡ್ರೈ ಆಗೋದು ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಇದೊಂದು ಟಿಪ್ಪು ನಾನು ಇವಾಗ ಹಾಕೊಂಡಿರೋದ್ರಿಂದ ನೆನಪಾಯಿತು, ಹೇಳ್ತಾ ಇದ್ದೀನಿ. ಸೊ ಪ್ರತಿ ವಿಡಿಯೋ ಟಿಪ್ ಹೇಳ್ತೀನಿ ಅಂತಿದ್ನಲ್ಲ, ಸೊ ಇದೊಂದು ಟಿಪ್ಪು. ಚೆಂದು ಬಂದಮೇಲೆ ಹಾಗೆ ಏನಂದರೆ ಅರ್ಜೆಂಟಾಗಿ ನಮ್ಮದು ಬಟ್ಟೆಗಳೇನಾದರೂ ಐರನ್ ಮಾಡ್ಕೋಬೇಕಾದ್ರೆ ನಮ್ಗೆ ಹೆಲ್ಪ್ ಆಗೋಕ್ಕೆ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ. ಸೊ ಅದ್ರ ಬಗ್ಗೆನೂ ಕೂಡ ನಾನು ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಅವಾಗಲೇ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ, ಅದೇ ಅಗಾರೋ ಗಾರ್ಮೆಂಟ್ ಸ್ಟೀಮರ್. ಇದನ್ನು ನೀವು ಎಲ್ಲ ಬಟ್ಟೆಗಳು ಕೂಡ ಯೂಸ್ ಮಾಡ್ಬೋದು. ಹಾರಿಜಾಂಟಲಿ ಕೂಡ ಯೂಸ್ ಮಾಡ್ಬೋದು, ವರ್ಟಿಕಲಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ಈ ಥರ ಸಪ್ರೇಟ್ ಪಾರ್ಟ್ಸಲ್ಲಿ ಅವ್ರು ಕಳಿಸಿರ್ತಾರೆ. ಇದನ್ನು ನೀವು ಅಸೆಂಬಲ್ ಮಾಡ್ಕೊಳ್ಳೋದು ಕೂಡ ಈಸಿ. ಈ ವಿಡಿಯೋ ನೀವು ನೋಡಿದ್ರೆ ಅಸೆಂಬಲ್ ಮಾಡೋದು ಕೂಡ ನಾನು ತೋರಿಸಿದ್ದೀನಿ. ಸೊ ಇದು ಒಂದು ಸ್ಟಡಿ ಬಿಲ್ಟ್ ಇನ್ ಒನ್ ಪೀಸ್ ಹೈಟ್ ಅಡ್ಜಸ್ಟಬಲ್ ಪ್ಯಾನಲ್ ಬರುತ್ತೆ. ಹಾಗೆ ಐರನ್ ಬೋರ್ಡ್ ಕೂಡ ಬರುತ್ತೆ. ಇದರಿಂದ ಸ್ಮೂತ್ ಗ್ಲೈಡಿಂಗ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಫ್ಯಾಬ್ರಿಕ್ ಪ್ರೆಸ್ಸಿಂಗು ಕೂಡ ಹೆಲ್ಪ್ ಆಗುತ್ತೆ. ಸೈಡ್ ರೈನ್ ಡಿಸೈನ್ ಇರೋದ್ರಿಂದ ಕ್ಲೀನ್ ಮಾಡೋದು ಕೂಡ ತುಂಬ ಈಸಿ ಅಂತ ಹೇಳ್ಬೋದು. ಸಾಫ್ಟ್ ಗ್ರಿಪ್ ಹ್ಯಾಂಡಲ್ ಕೂಡ ಬರುತ್ತೆ ಇದರಲ್ಲಿ. ಸೊ ನೋಡಿದ್ರಲ್ವಾ ಹೇಗೆ ಇದನ್ನು ಅಸೆಂಬಲ್ ಮಾಡ್ಕೊಳ್ಳೋದು ಅಂತ. ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು ಅಂತ ಹೇಳ್ಬೋದು. ತುಂಬ ಕಷ್ಟ ಏನಿಲ್ಲ. ಕೆಲವೊಂದು ಈ ಥರ ಬೇರೆ ಪಾರ್ಟ್ಸ್ ಕೊಟ್ಟಾಗ ನಾವು ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಸೆಂಬಲ್ ಮಾಡ್ಕೊಳ್ಳೋದು. ಬಟ್ ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು ಅಂತ ಹೇಳ್ಬೋದು. ಹಾಗೆ ನಿಮಗೆ ಇದರಲ್ಲಿ 1.8 ಲೀಟರ್ ವಾಟರ್ ಟ್ಯಾಂಕ್ ಬರುತ್ತೆ ಅಂತ ಹೇಳ್ಬೋದು. ನೀವು ಇದನ್ನು ವೈಡ್ ರೇಂಜ್ ಆಫ್ ಫ್ಯಾಬ್ರಿಕ್ಸ್ಗೆ ಯೂಸ್ ಮಾಡ್ಬೋದು. ಕ್ಲೋತಿಂಗ್ಸ್ಗೆ, ಬೆಡ್ಡಿಂಗ್ಸ್ಗೆ, ಕರ್ಟೈನ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಹಾಗೆ 1 ಇಯರ್ ವಾರಂಟಿ ಇರೋದ್ರಿಂದ ನೀವು ಯಾವುದೇ ರೀತಿಯಾದ ಭಯ ಇಲ್ಲದೆ ಆರಾಮಾಗಿ ತಗೋಬಹುದು. ಹಾಗೆ ಪವರ್ಫುಲ್ 2000 ವ್ಯಾಟ್ ಹೀಟಿಂಗ್ ಎಲಿಮೆಂಟ್ ಬರುತ್ತೆ. ಸೊ ಇದರಿಂದ ಫಾಸ್ಟ್ ಆಗಿ ಮತ್ತೆ ಈವನ್ ಆಗಿ ಹೀಟ್ ಬರುತ್ತೆ ಅಂತ ಹೇಳ್ಬೋದು. ಡಬಲ್ ಆಂಟಿ ಡ್ರೈ ಡಿಸೈನ್ ಇರೋದ್ರಿಂದ ಇದು ನಿಮ್ಮದು ಡ್ಯಾಮೇಜ್ ಪ್ರೊಟೆಕ್ಷನ್ ಕೂಡ ಇದೆ. ಸೊ ಈ ಥರ ಐರನ್ ಬೋರ್ಡ್ ಕೊಟ್ಟಿರೋದ್ರಿಂದ ನೀವು ಈಸಿಯಾಗಿ ಎಲ್ಲ ಥರ ಬಟ್ಟೆಗಳನ್ನ ನೀವು ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಗ್ರಿಪ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಹಾಕೊಳ್ಳೋದು ಕೂಡ ತುಂಬ ಈಸಿ, ತುಂಬ ಏನು ಕಷ್ಟ ಇಲ್ಲ. ಅಲ್ಲಿ ಒಂದು 2 ಕ್ಲಿಪ್ಸ್ ಥರ ಕೊಟ್ಟಿರ್ತಾರೆ, ಅದನ್ನು ಹಾಕೊಂಡ್ರೆ ಆಯಿತು. ಸೊ ನಾನು ಇವಾಗ ವಾಟರ್ ಟ್ಯಾಂಕ್ಗೆ ನೀರು ತುಂಬಿಸಿ ಅದನ್ನು ಕೂಡ ನೀವು ಈ ಥರ ಸುಲಭವಾಗಿ ಹಾಕೋಬೋದು. ಅದಾದಮೇಲೆ ನಿಮಗೆ ಸ್ಟೀಮ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಹಾಕ್ಕೊಂಡು ಒಂದ್ಸರಿ ಹಾಕ್ಕೊಂಡ್ರೆ ಸಾಕು. ನೀವು ಇದನ್ನು ಹಾಗೆ ಇಟ್ಕೋಬೋದು, ಏನು ಪದೇ ಬಿಚ್ಚೋ ಅವಶ್ಯಕತೆ ಎಲ್ಲ ಇರೋದಿಲ್ಲ. ಸೊ ನಾವು ಒಂದ್ಸರಿ ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ನೋಡಿ, ಈ ಥರ ನೀವು ಪ್ರತಿ ಸರಿ ಐರನ್ ಮಾಡಾದ್ಮೇಲೆ ಈ ಥರ ನೀವು ಅಲ್ಲಿ ಇಟ್ಕೋಬೋದು ಆರಾಮಾಗಿ. ಸೊ ಈ ಥರ ಒಂದು ಬ್ರಷ್ ಕೂಡ ಕೊಟ್ಟಿರ್ತಾರೆ, ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನಾವು ಐರನ್ ಕೂಡ ಮಾಡಿ ತೋರಿಸ್ತೀವಿ, ಅಂದರೆ ಸ್ಟೀಮ್ ಮಾಡಿ ಕೂಡ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಾಗತ್ತೆ ಅಂತ ನೋಡ್ಬೋದು ನೀವು. ಚಂದುದು ಟೀ ಶರ್ಟ್ ಮಾಡ್ತಾ ಇದ್ದೀವಿ ನಾವು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ, ತುಂಬ ಚೆನ್ನಾಗಿ ಆಗುತ್ತೆ ಇದು. ಸೊ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಇದನ್ನು ನೀವು ಅಡ್ಡ ಇಟ್ಕೊಂಡು ಕೂಡ ಹೇಗೆ ನಿಮ್ಮ ನಾರ್ಮಲ್ ಐರನ್ ಬಾಕ್ಸ್ ಯೂಸ್ ಮಾಡ್ತಿರಲ್ಲ ಆ ಥರ ಕೂಡ ಇದನ್ನು ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ಕೂಡ ತೋರಿಸ್ತೀನಿ. ನೋಡಿ, ತುಂಬ ಸುಲಭ. ಈ ಥರ ನೀವು ಇದನ್ನು ಓಪನ್ ಮಾಡಿಕೊಂಡು ಅದನ್ನು ತೆಗೆದು ಅಲ್ಲಿ ಮತ್ತೆ ಐರನ್ ಬೋರ್ಡ್ ಹಾಕಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು. ತುಂಬ ಸುಲಭವಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಇದನ್ನು ಹಾಕ್ಕೊಂಡ್ವಿ ಅಂತ. ಸೊ ನಿಮ್ಗೇನಾದ್ರು ಈ ಥರ ಅಡ್ಡ ಇಟ್ಕೊಂಡು ಮಾಡೋದು ಇಷ್ಟ ಇದ್ದರೆ ಈ ಥರ ಕೂಡ ನೀವು ಮಾಡ್ಕೋಬೋದು. ನೋಡಿ, ಇವಾಗ ಅದನ್ನು ಇಟ್ಕೊಂಡು ಮಾಡೋದು ಕೂಡ ನಾವು ತೋರಿಸ್ತಾ ಇದ್ದೀವಿ, ಯಾವ ರೀತಿ ನೀವು ಮಾಡ್ಬೋದು ಅಂತ.
ಫ್ರೆಂಡ್ಸ್, ಆಮೇಲೆ ಈವ್ನಿಂಗು ಸ್ವಲ್ಪ ನಾನು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಬಂದು ಒಂದು ಕಾಫಿ ಮಾಡೋಣ ಅಥವಾ ಟೀ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ನನಗೆ ಚಂದುಗೆ ಕಾಫಿ ಅಥವಾ ಟೀ ಟೈಮಲ್ಲಿ ಇಬ್ಬರು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು. ನನಗೆ ಸಿಕ್ಕಾಪಟ್ಟೆ ಸೆಕೆ ಆಗಿಬಿಟ್ಟಿತ್ತು ನೋಡಿ, ಅದಕ್ಕೆ ಫ್ಯಾನಿಗೆ ಮುಖ ಕೊಟ್ಕೋತಾ ಇದ್ದೀನಿ. ಎಷ್ಟು ಸೆಕೆ ಅಂದರೆ ಕಾಫಿ ಟೀ ಏನೋ ಮಾಡಿಬಿಡ್ತೀನಿ, ಬಟ್ ಆಮೇಲೆ ಕುಡಿಯೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಸೆಕೆ ಇರುತ್ತೆ. ಸೊ ಇದು ಆಲ್ರೆಡಿ ನಾನು ಜುಂಬಾ ಕ್ಲಾಸೆಲ್ಲ ಮುಗಿಸಿ ನೈಟು ಡಿನ್ನರ್ ಮಾಡ್ತಿರೋದು. ಚಂದುಕ್ಕೆ ಕಾಲ್ ಇತ್ತು, ಅದಕ್ಕೆ ಅವ್ರು ಸ್ವಲ್ಪ ಲೇಟಾಗಿ ಮಾಡ್ತೀನಿ ಅಂದರು. ನಾನು ಜಿಯನ್ ಕೂತ್ಕೊಂಡು ಡಿನ್ನರ್ ಮಾಡ್ತಾ ಇದ್ವಿ. ಫ್ರೆಂಡ್ಸ್, ಮಲ್ಕೊಳಕ್ಕೆ ಬಂದ್ವಿ, ಮಲ್ಕೋಬೇಕು. ಯಾಕೆಂದರೆ ಬೆಳಗ್ಗೆ ಬೇಗ ಅದು ಸ್ನಾನ ಎಲ್ಲ ಮಾಡ್ಕೊಂಡು ಹೊರಡಬೇಕು. ಅದಕ್ಕೆ ಜಿಯನ್ ಎನಿ ಟೈಮ್ ಗಲಾಟೆ ಮಾಡ್ತಿರ್ತಾನೆ. ಇವಾಗ ಜಸ್ಟ್ ವಾಕ್ ಮುಗಿಸ್ಕೊಂಡು ಬಂದ್ವಿ. ಸೈಕಲ್ ಕರ್ಕೊಂಡು ಹೋಗ್ಬಿಟ್ಟು ವಾಕ್ ಮುಗಿಸ್ಕೊಂಡು ಬಂದ್ವಿ. ಸೊ ಇವತ್ತು ಆಟ ಆಡಲಿಲ್ಲ ಅವ್ನು ಹೊರಗಡೆ, ಅದಕ್ಕೆ ನಾವೇ ಒಂದು ರೌಂಡ್ ವಾಕ್ ಎಲ್ಲ ಕರ್ಕೊಂಡು ಹೋಗಿ ಸೈಕಲ್ ತುಳಿಸ್ಕೊಂಡು ಬಂದ್ವಿ. ಇವಾಗ ಮಲ್ಕೋಬೇಕು. ಸೊ ಗುಡ್ ನೈಟ್. ಆಲ್ರೆಡಿ ನಾವು ಅತ್ತೆ ಮಾವ ಮನೇಲಿ ಇದ್ದೀವಿ. ಸೊ ಬನ್ನಿ ಅತ್ತೆ ಮಾವ ಮನೇಲಿ ಇವತ್ತು ವ್ಲಾಗ್ ಮಾಡೋಣ. ಯಾರು ಬಂದ್ರು? ಆಟ ಆಡೋದು ಯಾರ್ದು ಆಟ ಆಡೋದು? ಪಾಪ ಆಟ ಆಡ್ತಿದ್ದ. ಫ್ರೆಂಡ್ಸ್, ಇಲ್ಲಿದ್ದೀವಿ ಮನೇಲಿ. ಜಿಯನ್ನು ಆರ್ವಿಕಾದು ಆಟ ಸಾಮಾನು ಇಟ್ಕೊಂಡು ಆಟ ಆಡೋದೇ ಆಗ್ತಿದೆ. ಅವಳಂತೂ ಎಷ್ಟು ಮಾತಾಡ್ತಿದ್ದಾಳೆ, ಲಾಸ್ಟ್ ಟೈಮ್ಗೂ ಈ ಸರಿಗೂ ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾಳೆ. ಇವನು ಅವಳ ಆಟ ಸಾಮಾನೆಲ್ಲ ಎತ್ಕೊಂಡು ಅದು ಇದು ಮಾಡ್ಕೊಂಡು ಪೋಲಿ ಮಾಡ್ಕೊಂಡು ಕೂತಿದ್ದಾನೆ. ಹಾಗೆ ಮಾಡು. ಏನು ಮಾಡ್ತಿದ್ಯಾ ಜಿಯೋ? ತಂಗಿ ಪಾಪ ಮುದ್ದು ಮಾಡ್ತಿದ್ಯಾ? ಅವಳ ಫೋಟೋ ನೋಡ್ಬೇಕಂತ. ಮುದ್ದು ಮುದ್ದು. ಯಾರಿದು? ಆರ್ವಿಕಾ. ನಾನು ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಲ್ಲ, ಸೊ ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಎಲ್ಲರೂ. ಸೊ ದೋಸೆ ಮಾಡಿದ್ರು. ದೋಸೆ, ಆಲೂಗೆಡ್ಡೆ ಪಲ್ಯ, ಜಿಯನ್ಗಿಷ್ಟ ಅಂತ ಕಡಲೆಕಾಯಿ ಚಟ್ನಿ ಎಲ್ಲ ಆಯಿತು. ಚಂದ ಫೋಟೋ ನೋಡಿ, ಸೇಮ್ ಜಿಯನ್ ಥರನೇ. ಸೂರಜ್ ಅಲ್ವಾ? ಫ್ರೆಂಡ್ಸ್, ಏನಂದರೆ ಕೆಳಗಡೆ ಸಿಕ್ಕಾಪಟ್ಟೆ ಸೆಕೆ ಇತ್ತು, ಅದಕ್ಕೆ ಮೇಲ್ಗಡೆ ಬಂದು ಸ್ವಲ್ಪ ಹೊತ್ತು ಹಾಗೆ ಗಾಳಿ ಬರಲಿ ಅಂತ ಸೊ ಇಲ್ಲಿ ನಿಂತಿದ್ವಿ. ಜಿಯನ್ನು ತರಲೆ ಮಾಡ್ತಿದ್ದಾನೆ. ಡೋರ್ ಹಾಕೋದು ತೆಗಿಯೋದು, ಡೋರ್ ಹಾಕೋದು ತೆಗಿಯೋದು, ಇದೆಲ್ಲ ಪಾಪು ಬಟ್ಟೆಗಳು ಅದು ಮೇಲ್ಗಡೆ ಆರುತ್ತೆ ಅಂತ ಇಲ್ಲೇ ಹಾಕಿದ್ದಾರೆ. ಸೊ ಇದೊಂದು ಸ್ಮಾಲ್ ಸ್ಟೋರ್ ರೂಮ್ ಥರ. ಎಲ್ಲಿ ಬಂದಿದ್ಯಾ ನೀನು? ಇಲ್ಲಿ ಅಜ್ಜಿ ತಾತ ಮನೆ ಬರ್ತಿದ್ದೆ. ಬರ್ತಿದ್ದೆ, ಬಂದಿದ್ಯಾ?
ಬಂದಿದ್ದೀನಿ. ಇನ್ನು ಯಾವ ಅಜ್ಜಿ ತಾತ ಮನೆಗೆ ಹೋದ್ರೂ ಅವನದೇ ರಾಜ್ಯಭಾರ ಆಗ್ಬಿಡುತ್ತೆ. ಅವ್ನಿಗೆ ಏನಕ್ಕಂದ್ರೆ ನಾವು ಬೈಯಲ್ಲ, ಅವ್ನು ಇಷ್ಟ ಬಂದಂಗೆ ಮಾಡ್ಬೋದು ಅಂತ. ಸೊ ಮದ್ರಿಗೆ ಹೋದ್ರು ಅಷ್ಟೇ, ಇಲ್ಲಿಗೆ ಬಂದರು ಅಷ್ಟೇ, ಎಲ್ಲ ಒಂದೇ. ಇವನು ಒಂದ್ಸತಿ ಗದ್ದ ಹೊಡ್ಕೊಂಡಿದ್ದ. ಕೊಡ್ತಾನೂ ಇಲ್ಲ ಅದು ನಾವು. ವಾಟ್ ಆರ್ ಯು ರೈಡಿಂಗ್? ಎಲ್ಲಿ ಹೋಗ್ತಿದ್ದೀರಾ ಹಾರ್ಸಲ್ಲಿ? ಡ್ರ್ಯಾಗನ್ ಮನೆಗೆ. ಹೇಗಿದೆ ನಮ್ಮ ಮದುವೆ ಫೋಟೋ? ಚೆನ್ನಾಗಿದೆಯಾ? ಸೊ ಹಾಗೆ ಅತ್ತೆ ಒಬ್ಬಟ್ಟು ಮಾಡ್ತಾಯಿದ್ರು. ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಹೆಲ್ಪ್ ಮಾಡೋದಕ್ಕೆ ನಿಂತ್ಕೊಂಡೆ. ಸೊ ಅಲ್ಲಿ ಮಾತಾಡಿಕೊಂಡು ಹಾಗೆ ಹೆಲ್ಪ್ ಮಾಡ್ತಾ ಇದ್ದೆ. ಈ ಕಡೆ ಜಿಯನ್ನು ಮಾಮೂಲಿಯ ಒಂದು ತರಲೆ ಕೆಲಸ ಮುಂದುವರಿಸ್ತಾನೆ ಇದ್ದ. ನಾವು ಅದು ಇದು ಮಾತಾಡಿಕೊಂಡು, ಚಂದು ಈ ಕಡೆಯಿಂದ ಮಾತಾಡ್ತಿದ್ರು, ಇಲ್ಲಿ ಕೂತ್ಕೊಂಡು ಹಾಲಲ್ಲಿ ನಾವು ಕಿಚನಲ್ಲಿ ಮಾತಾಡ್ತಿದ್ವಿ. ಹಾಗೆ ಚಂದು ಜೊತೆನೂ ಮಾತಾಡಿಕೊಂಡು ಅಲ್ಲೂ ಮಾತಾಡಿಕೊಂಡು ಕುಕ್ ಮಾಡ್ತಾಯಿದ್ವಿ. ನಾವು ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾರು ಎಲ್ಲ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ಅಮ್ಮ ಒಬ್ಬಟ್ಟು ಮಾಡ್ತಿದ್ದಾರೆ. ಅವ್ನು ಮೂಡು ತಿಂದ್ರೆ ತಿಂತಾನೆ, ಇಲ್ಲಾಂದ್ರೆ ಇಲ್ಲ. ಅವ್ರು ಮಾಡೋದೇನೋ ಮಾಡಿದ್ದಾರೆ. ರೈಸ್ ಸಾಂಬಾರು ಕೇಳ್ದ, ದೋಸೆ ಬೇಡ ಅಂದ, ರೈಸ್ ಸಾಂಬಾರು ಮಾಡಿದ್ದಾರೆ, ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಫುಲ್ ಮಾಡ್ತೀರಾ ಸ್ವಲ್ಪ ಮಾಡ್ತೀರಾ? ಚಪಾತಿ ಜೊತೆ ಕ್ಯಾರೆಟ್ ತಿಂದ್ರೆ ಮೈದಾ ಹಾಕಿಲ್ವಾ? ಬಟ್ ಮೈದಾ ಹಾಕ್ತಾ ಯಾಕೆ ಬಂದಿದ್ಯಾ? ನಿದ್ದೆ ಬಂದಿಲ್ವಾ? ಯಾಕೆ ಇನ್ನ ಮಲ್ಕೊತಿದ್ದಲ್ಲ? ಇದು ಮನೆ ಅಲ್ವಾ? ಮನೆಗೆ ಹೋಗ್ತೀಯ ನೀನು? ಬನ್ನ ಟ್ರಿಪ್ ಇಂದ ಅವನು. ಊಟ ಎಲ್ಲ ಆದಮೇಲೆ ಜಿಯನ್ನು ಟಾಯ್ಸ್ ತರ್ಸ್ಕೊಂಡ್ ಬರ್ತೀನಿ ಅಂತ ಅವ್ರ ತಾತ ಜೊತೆ ಹೋದ. ಅವ್ರ ತಾತನ ಕಳ ಅಂತ ಕರಿತಾನೆ ಅವನು. ಆಯ್ತು, ಅಷ್ಟೊಂದು ತರಿಸಿದ್ರೆ ಅದಕ್ಕೆ ಐಸ್ ಕ್ರೀಮ್ ತಗೋಬೇಡ ಅಂತ ಅಷ್ಟೇ ಹೇಳಿದೆ. ಹಾಂ, ಊಟ ಮಾಡ್ಬಿಟ್ಟೆಲ್ಲ ಕುತ್ಕೊಂಡಿದ್ವ. ಜಿಯನ್ ತರಲೆ ಬೇಬಿ ನನಗೆ ಯೋಗಟ್ ಬೇಕು ಅಂತ ಅವ್ರ ತಾತನ ಕರ್ಕೊಂಡು ಹೋದ. ಮಳೆ ಬಂದ್ಬಿಡ್ತು. ಅದಕ್ಕೆ ಚಂದು ಫೋನ್ ಮಾಡಿದ್ರಿ ಇವಾಗ ಛತ್ರಿ ತೊಗೊಂಡ್ಬರಲ್ಲ ಅಂತ. ಇಲ್ಲಿ ಬಂದರೆ ಏನಾದರೂ ಕೇಳೋದು, ಏನಾದ್ರು ತೆಗ್ಸ್ಕೊಳ್ಳೋದು, ಟಾಯ್ಸ್ ತೆಗ್ಸ್ಕೊಳ್ಳೋದು. ಇರೋ ಟಾಯ್ಸೇ ತೆಗ್ಸ್ಕೊಂಬರ್ತಾನೆ, ಬೇರೆ ಬೇರೆ ತೆಗ್ಸ್ಕೊಂಡು ಬರಲ್ಲ. ಇರೋದೇ ಸ್ಪೈಡರ್ ಮ್ಯಾನು, ಐರನ್ ಮ್ಯಾನು ಅದೇ ತೆಗ್ಸ್ಕೊಂಬರ್ತಾನೆ. ಇವಾಗ ಅದಕ್ಕೆ ಯೋಗಟ್ ನೆಪ ಮಾಡಿಕೊಂಡು ಅದಕ್ಕೆ ಕರ್ಕೊಂಡು ಹೋಗಿರೋದು ಅವನು. ಮೇಲ್ಗಡೆ ಪಾಪು ಸ್ನಾನ ಮಾಡ್ತಿದ್ದಾಳೆ, ಸೌಂಡ್ ಮಾಡ್ತಿದ್ದಾಳೆ. ಬ್ಯಾಟ್ಮ್ಯಾನ್ ಏನಿತ್ತು? ಬ್ಯಾಟ್ಮ್ಯಾನ್ ಇತ್ತು, ಆಮೇಲೆ ಇನ್ನೇನೇನಿತ್ತು? ಹಾಂ, ಏನದು?
ನೋಡಿ ಅದೇ ಬೇಕು ಅಂತ ತೋರಿಸೋದು ಎಂತ ತರ್ಸ್ಕೊಂಡ್ ಬಂದಿದ್ದೆ. ಯಾಕೆ ತಗ್ಸ್ಕೊಂಡು ಬಂದೆ? ಖಾಲಿ ಇದೆ ಜೇಬು. ಪೆನ್ ಎಲ್ಲ ಇಟ್ಕೊಂಡು. ಖಾಲಿ ಮಾಡೋರ ಬೇರೆ ಜೋಬಲ್ಲಿ ಪೆನ್ ಇಲ್ವಾ? ಖಾಲಿ ಎಲ್ಲಿ ಖಾಲಿ? ಹೂನದು ಚೂರು. ಊಟ ಮಾಡೋದು ನಮ್ಮ ಈವ್ನಿಂಗ್ ಇನ್ಯಾವಾಗ ಈವ್ನಿಂಗ್ ಎಷ್ಟು ಗಂಟೆಗೆ? ಅವಾಗಿಂದ ಈವ್ನಿಂಗ್ ಅಂದ್ಬಿಟ್ಟು ಇವಾಗ ಈವ್ನಿಂಗ್ ಹೋಗ್ತಿದ್ದೆ. ಸರಿ ಎಷ್ಟು ಗಂಟೆಗೆ ಮನೆ? ಎಷ್ಟು ಗಂಟೆ? ಲಾ 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 ಲಾ. ಇದು ಯಾವ ಡ್ಯಾನ್ಸು? ಅಣ್ಣ ಮಾಡ್ಕೊಂಡು ಸೊ ಸ್ವಲ್ಪ ಮಳೆ ಕೂಡ ಬಂತು. ಮಳೆ ಬಂದು ಜಾಸ್ತಿ ಟೈಮ್ ಬರಲಿಲ್ಲ, ನಿಂತೋಗ್ಬಿಡ್ತು ಅಂತ ಹೇಳ್ಬೋದು. ಜಿಯನ್ನು ನೋಡಿ ಪಾಪ ಕುಡಿಸ್ಕೊಂಡು ಅದನ್ನು ಓಡಿಸ್ತೀನಿ ಅಂತಿದ್ದ. ನಾನು ಬೇಡ ಅಂತ ಹೇಳ್ತಾ ಇದ್ದೆ, ಅವ್ನಿಗಿನ್ನೂ ಗೊತ್ತಾಗಲ್ಲ, ಅದಕ್ಕೆ ಸುಮ್ಮನೆ ಹಾಗೆ ಟಾಯ್ಸ್ ಕೊಟ್ಬಿಟ್ಟು ಓಡಿಸು ಅಂತ ಹೇಳ್ತಾ ಇದ್ವಿ. ಅವಳು ನಾನು ಬರ್ತೀನಿ ಅಂತ ಬರ್ತಾಳೆ ಎಲ್ಲದಕ್ಕೂ ಇವಾಗ ಮುಂದೆ. ಸೊ ಸ್ವಲ್ಪ ಹೊತ್ತು ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಮಾತಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ಅಲ್ಲಿಂದ ವ್ಲಾಗ್ ಮಾಡಿ ಅಂತ. ವ್ಲಾಗ್ ಮಾಡಿದ್ದೀನಿ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.